ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಆಮೇಲೆ ಏನೇನು ಈಗ ಆಪ್ಷನ್ಗಳಿದೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಬಹುದು ಹೈಕೋರ್ಟ್ಗೆ. ಹೈಕೋರ್ಟ್ ಆದ್ಮೇಲೆ ಆ ಬಳಿಕ ಸುಪ್ರೀಂಗೂ ಕೂಡ ಅರ್ಜಿ ಹಾಕೋದಕ್ಕೆ ಚಾನ್ಸಸ್ ಇದೆ, ಅವಕಾಶ ಇದೆ. ತೀರ್ಪನ್ನ ರದ್ದುಪಡಿಸುವಂತೆ ಮನವಿ ಕೂಡ ಮಾಡಬಹುದು. ಕೆಳ ನ್ಯಾಯಾಲಯದ ಶಿಕ್ಷೆಯನ್ನ ಅಮಾನತಿನಲ್ಲಿಡಬಹುದು. ತೀರ್ಪಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ರೆ ಪ್ರಜ್ವಲ್ಗೆ ರಿಲೀಫ್ ಸಿಕ್ಕಂತಾಗತ್ತೆ. ಇದು ಏನೇನ್ ಚಾನ್ಸಸ್ ಇದೆ, ಯಾಕಂತಂದ್ರೆ ಈಗ ಸೆಕ್ಷನ್ಗಳೇನಿದೆಯಲ್ಲ ಆ ಸೆಕ್ಷನ್ ಅಡಿಯಲ್ಲಿ ನಾವು ನೋಡ್ತಾ ಇದೀವಿ ಅಷ್ಟೇ. ಈಗ ನೋಡಿ, ಈಗ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ಕೂಡ ಈ ತೀರ್ಪು ರದ್ದಾಗುತ್ತಾ ಅನ್ನೋದು ಡೌಟ್ ಇದೆ. ಅದ್ರ ಬದಲಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬಹುದು ಸಾಧ್ಯತೆಗಳಿದ್ರೆ. 11,50,000 ದಂಡ ವಿಧಿಸಿದೆ. ಅದರಲ್ಲಿ ನಮ್ಮ ಸರ್ಕಾರದ ಪರ ನಾನು ಮತ್ತು ನಮ್ಮ ಸ್ನೇಹಿತರಾದಂಥ ಜಗದೀಶ್ ರವರು ವಾದ ಮಂಡಿಸಿದಂತೆ ಬಹುಮುಖ್ಯ ಪಾಲು ಅಂದರೆ 11,25,000 ಸಂತ್ರಸ್ತೆಗೆ ಕೊಡಬೇಕು ಅಂತ ನ್ಯಾಯಾಲಯ ಘೋಷಿಸಿದೆ. ಯಾಕಂದ್ರೆ ಸಂತ್ರಸ್ತೆ ಯಾವ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಮತ್ತು ಅಲ್ಲದೆ ಸಮಾಜಕ್ಕೆ ಮುಖವನ್ನು ತೋರಿಸುವ ಸ್ಥಿತಿಯಲ್ಲಿ ಇಲ್ಲ. ದುಡಿಲಿಕ್ಕೆ ಹೋಗ್ಲಿಕ್ಕೂ ಸಹ ಕಷ್ಟ. ಇವೆಲ್ಲವನ್ನ ಪರಿಗಣಿಸಿ ಮತ್ತು ಮೇಲಾಗಿ ಆರೋಪಿ ಸಂಸತ್ ಸದಸ್ಯನಾಗಿದ್ದರಿಂದ ಅವರ ಸಂಸತ್ ಸದಸ್ಯದ ಅವಧಿಯಲ್ಲಿ ಈ ಅತ್ಯಾಚಾರವನ್ನು ಎಸಗಿದ್ರಿಂದ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷವಾದ ಒಂದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ಮಾನ್ಯ ನ್ಯಾಯಾಲಯ ವಿಧಿಸುವುದರ ಮೂಲಕ ಕಾನೂನು ಮಾಡುವವರಿಗೆ ಒಂದು ಕಠಿಣ ಸಂದೇಶವನ್ನ ರವಾನಿಸಿದೆ. ಜೀವಾವಧಿ ಶಿಕ್ಷೆ ಹಿನ್ನೆಲೆ ಎಚ್.ಡಿ. ರೇವಣ್ಣ ನಿವಾಸದಲ್ಲಿ ಮೌನ ಇದೆ. ಕಡಿಮೆ ಶಿಕ್ಷೆ ಪ್ರಮಾಣ ನಿರೀಕ್ಷೆಯಲ್ಲಿದ್ದರು ಪ್ರಜ್ವಲ್ ಕುಟುಂಬಸ್ಥರು. ಮುಂದಿನ ಕಾನೂನಾತ್ಮಕ ಹೋರಾಟದ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ, ಚರ್ಚಿಸ್ತಾ ಇದ್ದಾರೆ ಅಂತ ವಕೀಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಘಟಕ ರಿಯಾಕ್ಟ್ ಮಾಡಿದೆ. ಮಾಡಿದ್ದುಣ್ಣೋ ಮಾರಾಯ, ಇದು ರಾಜ್ಯ ಕಾಂಗ್ರೆಸ್ನ ಪೋಸ್ಟ್ ಆಗಿದೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಲ್ವಾ? ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಹಿಂದೆ ಇದೇ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ಮದ ಫಲವನ್ನ ಇದೇ ಜನ್ಮದಲ್ಲೇ ಅನುಭವಿಸಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಘಟಕ ಟ್ವೀಟ್ ಅನ್ನ ಮಾಡಿದೆ. ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಖುಷಿಯಾಗಿರುತ್ತಾ ಅಂತ ಹೇಳಿದ್ರೆ ಹೌದು. ರಾಜಕೀಯದ ದೃಷ್ಟಿಯಿಂದ ನೋಡಿದ್ರೆ ಕಾಂಗ್ರೆಸ್ಗೆ ಈ ಆದೇಶ, ಈ ತೀರ್ಪು ಖುಷಿಯನ್ನ ಕೊಟ್ಟಿರುತ್ತೆ. ರಾಜಕೀಯ ಹಿನ್ನೆಲೆಯಲ್ಲಿ, ರಾಜಕೀಯ ದೃಷ್ಟಿಕೋನದಲ್ಲಿ ನೋಡಿದ್ರೆ ನಾವು ಈಗಷ್ಟೇ ಮಾತಾಡ್ತಾ ಇದ್ವಲ್ಲ, ಕಾಂಗ್ರೆಸ್ ಈಗ ಆಲ್ರೆಡಿ ಹಿಂದೆ ಎಲ್ಲ ಇದೇ ವಿಚಾರನ ಉಲ್ಲೇಖ ಮಾಡಿ JDS ವಿರುದ್ಧ ವಾಗ್ದಾಳಿಯನ್ನು ನಡೆಸುವಂಥ ಪ್ರಯತ್ನ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಪೋಸ್ಟ್ ಕೂಡ ನಾವು ತೋರಿಸ್ತಾ ಇದ್ದೀವಿ ನೋಡಿ ನೀವು. ಮಾಡಿದ್ದುಣ್ಣೋ ಮಾರಾಯ ಅಂತೇಳಿ, ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು, ಹೆಣ್ಣಿನ ಬಾಳು ಹಾಳು ಮಾಡಿದ್ದಕ್ಕೆ ಕಣ್ಣೀರು ಹಾಕಲೇಬೇಕು ಅಂತೇಳಿ ಆ ಪೋಸ್ಟನ್ನು ಸದ್ಯ ಈಗ ಕಾಂಗ್ರೆಸ್ ಘಟಕ ಹಾಕಿರುವಂಥದ್ದು ಈಗಲೇ ಶುರುವಾಗಿದೆ. ಯಾಕಂತಂದ್ರೆ ಇದೇ ಆಯಾಮದಲ್ಲೇ ನಾವು ಹೇಳಿದ್ದು ಮುಂಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಮಟ್ಟದ ಅಸ್ತ್ರ ಇದು. ಅದನ್ನ JDS ಹೇಗೆ ನಿಭಾಯಿಸುತ್ತೆ, ಈಗ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬಸ್ಥರು ಇದನ್ನ ಹೇಗೆ ತಗೋತಾರೆ, ಮುಂದೆ ಏನ್ ಮಾಡ್ತಾರೆ ಅನ್ನುವಂಥದ್ದೇ ಸದ್ಯ ಕಾದ್ ನೋಡ್ಬೇಕಾಗಿರುವಂಥ ವಿಚಾರ.